ದೇಶವನ್ನು ಆಳಿರ್ತಕ್ಕಂಥವ್ರು ನೀವು. ಅವತ್ತಿಂದ ಯಾಕೆ ಅವ್ರನ್ನ ತುಳಿದಲ್ಲಿ ಇಟ್ಕೊಂಡ್ರೆ ಮುಂದೆ ತರಬಹುದಿತ್ತಲ್ಲ ನೀವು. ರಘು ದೊಡ್ಡೇರಿ ಅವರೇ, ಒಂದು ಕಡೆಯಲ್ಲಿ ದಾವಣಗೆರೆ ಬೈ ಎಲೆಕ್ಷನ್ ಆದ್ಮೇಲೆ ಮುನಿಸ್ಕೊಂಡಿರುವ ಮುಸ್ಲಿಂ ಸಮುದಾಯ ಈ ಜಾತಿ ಜನಗಣತಿ ವರದಿಯನ್ನ ತಂದ್ರೆ ಒಕ್ಕಲಿಗರು ಲಿಂಗಾಯತರ ಶಾಪ, ತರದೆ ಹೋದ್ರೆ ಅಹಿಂದ ಸಮುದಾಯದ ಶಾಪ. ಡಿಕೆ ಶಿವಕುಮಾರ್ ಅವ್ರ ಮುಂದೆ ಇರುವ ಸಮುದಾಯದ ಸಮನ್ವಯತೆ ಕೂಡ ದೊಡ್ಡ ಚಾಲೆಂಜೇ. ನೋಡಿ, ಎರಡು ವಿಚಾರವನ್ನ ನಮ್ಮ ಜೆಡಿಎಸ್ ವಕ್ತಾರರು ಮಾತಾಡಿದ್ರು. ಕ್ಯಾಸ್ಟ್ ಸೆನ್ಸಸ್ ಬಗ್ಗೆ ಮಾತಾಡಿದ್ದಾರೆ. ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರ ಸರ್ವ ಜನಾಂಗದ ಒಕ್ಕೂಟ, ಕಾಂಗ್ರೆಸ್ ಅಂದ್ರೆ ಸರ್ವ ಸಮುದಾಯಗಳ ಒಕ್ಕೂಟ. ಸೊ ಇವತ್ತೇನು ಮಾನ್ಯ ಸಿದ್ದರಾಮಯ್ಯನವರು ಓಬಿಸಿ ನಮ್ಮ ಏನು ಸೆನ್ಸಸ್ ನಡೀತು, ಮಾನ್ಯ ರಾಹುಲ್ ಗಾಂಧಿ ಅವರು ಹೇಳಿದ್ರು, ರಾಹುಲ್ ಗಾಂಧಿ ಅವರು ಡಿಮ್ಯಾಂಡ್ ಮಾಡಿದ್ರು, ದೇಶಾದ್ಯಂತ ಇರ್ತಕ್ಕಂಥ ಎಲ್ಲಾ ಸಮುದಾಯಗಳ ಕ್ಯಾಸ್ಟ್ ಸೆನ್ಸಸ್ ಮಾಡ್ತೀನಿ ಅಂತ ಹೇಳಿ ಮೋದಿ ಅವ್ರಿಗೆ ಹೇಳಿದ್ರು. ಮೋದಿ ಎದುರ್ಕೊಂಡು ಮಾಡೇ ಇಲ್ಲ. ಕಾಂಗ್ರೆಸ್ ಸರ್ಕಾರ, ತಾಕತ್ತಿರ್ತಕ್ಕಂಥ ಸರ್ಕಾರ, ಡಿಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರ ಸರ್ಕಾರ ಕ್ಯಾಸ್ಟ್ ಸೆನ್ಸಸ್ ಅನ್ನ ಮಾಡಿ ಈ ರಾಜ್ಯದಲ್ಲಿ ಎಷ್ಟು ಜನ ಯಾರಿದ್ದಾರೆ, ಯಾರಿಗೆ ಎಷ್ಟು ಅವಕಾಶ ಸಿಕ್ಕಿದೆ ಅನ್ನುವಂತ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ತಾಕತ್ತಿದ್ರೆ ಮೋದಿಗೆ ಈ ದೇಶದಲ್ಲಿ ಯಾವ ಸಮುದಾಯ ಎಷ್ಟಿದ್ದಾರೆ, ಯಾರ್ಯಾರಿಗೆ ಎಷ್ಟು ಅವಕಾಶ ಸಿಕ್ಕಿದೆ ಅನ್ನೋ ಒಂದು ತಾಕತ್ತೆ ಕ್ಯಾಸ್ಟ್ ಸೆನ್ಸಸ್ ಅನ್ನ ಮಾಡಿ ಕೇಂದ್ರ ಸರ್ಕಾರ ನೋಡಿ. ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಕಾಂಗ್ರೆಸ್ ಸರ್ಕಾರ ಎಲ್ಲೆಲ್ಲಿದೆ ಅಲ್ಲೆಲ್ಲ ಕ್ಯಾಸ್ಟ್ ಸೆನ್ಸಸ್ ಅನ್ನು ಮಾಡಿ ಯಾವ ಸಮುದಾಯಗಳಿಗೆ ಅನ್ಯಾಯ ಆಗಿದೆ, ಯಾವ ಸಮುದಾಯಗಳಿಗೆ ರಾಜಕೀಯ ಪ್ರಾತಿನಿಧ್ಯ, ಏನು ಶೈಕ್ಷಣಿಕ ಪ್ರಾತಿನಿಧ್ಯ, ಔದ್ಯೋಗಿಕ ಪ್ರಾತಿನಿಧ್ಯ ಸಿಕ್ಕಿಲ್ಲ, ಅಷ್ಟು ಕೊಡುವಂತ ಕೆಲಸ ಮಾನ್ಯ ರಾಹುಲ್ ಗಾಂಧಿ ಅವರು ಆಲ್ರೆಡಿ ವಚನ ಮಾಡಿದ್ದಾರೆ. ಅದು ಮಾಡೇ ಮಾಡ್ತೀವಿ. ಅದು ಮೊದಲ ವಿಚಾರ. ರಘು ದೊಡ್ಡೇರಿ ಅವರೇ, 5 ಸೆಕೆಂಡ್ಸ್ SC ST ಬಗ್ಗೆ ಮಾತಾಡ್ತಾರೆ. 75 ವರ್ಷದ ಇಂಡಿಪೆಂಡೆನ್ಸ್ ಇತಿಹಾಸದಲ್ಲಿ SC ST ಗಳಿಗೆ ಇಂಟರ್ನಲ್ ರಿಸರ್ವೇಶನ್ ಕೂಡ ಕಾಂಗ್ರೆಸ್ ಸರ್ಕಾರನೇ ಬರಬೇಕಾಯ್ತು. ಅದನ್ನು ಮಾಡೋ ತಾಕತ್ತಿರಲಿಲ್ಲ, ಮಾಡೋ ತಾಕತ್ತಿರಲಿಲ್ಲ. ಮೋದಿ ಅವರು ಮಾಡಬೇಕಾಯ್ತು, ಮಾಡಿಲ್ಲ. ಮೋದಿ ಅವರು ರಘು ದೊಡ್ಡೇರಿ ಅವರೇ, ನೀವು ಕೊಡ್ತಿರೋ ಲೆಕ್ಕ, ನೀವು ಕೊಡ್ತಿರೋ ವಿಶ್ಲೇಷಣೆ ಸರ್ ಆಯ್ತು. ನಾಗೇಂದ್ರ ಸರ್, ನೀವು ಕೊಡ್ತಿರೋ ವಿಶ್ಲೇಷಣೆ ಸರಿನಾ ತಪ್ಪಾ ವೀಕ್ಷಕರಿಗೆ ಬಿಟ್ಬಿಡಲ್ಲ. ಬಟ್ ನನ್ ಸಿಂಪಲ್ ಪ್ರಶ್ನೆ, ನೀವು ಮೋದಿ ಅವರಿಗೆ ತಾಕತ್ತಿದೆಯಾ ಅಂತ ಪ್ರಶ್ನೆ ಕೇಳ್ತಿದ್ರಿ, ಅದನ್ನ ಮೋಹನ್ ವಿಶ್ವ ಅವರು ಉತ್ತರ ಕೊಡ್ಲಿ. ಬಟ್ ನನ್ ಸಿಂಪಲ್ ಪ್ರಶ್ನೆ, ನೀವು ಅಂದ್ರೆ ನಿಮ್ಮ ಸರ್ಕಾರ, ಕೇಂದ್ರದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ತರಲಿಕ್ಕೆ ಹೊರಟಿರುವ ಜಾತಿ ಗಣತಿಯನ್ನ ನಿಮ್ಮದೇ ಪಕ್ಷದ MB ಪಾಟೀಲ್ ಅವರು ಒಪ್ತಾರ, ನಿಮ್ಮದೇ ಪಕ್ಷದ DK ಶಿವಕುಮಾರ್ ಅವರು CM ಆಗೋರು ಒಪ್ತಿದಾರ, ನಿಮ್ಮದೇ ಪಕ್ಷದ ಖಂಡ್ರೆ ಅವರು ಒಪ್ತಾರ, ನಿಮ್ಮದೇ ಪಕ್ಷದಲ್ಲಿದ್ದ ಶಾಮನೂರು ಅವ್ರ ಪುತ್ರರು ಅವ್ರ ಮೊಮ್ಮಗ ಬೇರೆ ಬಂದ್ಬಿಟ್ಟಿದ್ದಾರೆ, ಅವ್ರು ಒಪ್ತಾರಾ ಸರ್? ನೋಡಿ, ದಯವಿಟ್ಟು ಇವರು ಒಪ್ತಾರ ಅನ್ನಲ್ಲ. ಇಂದಿನ ಎಲ್ಲಾ ಸಮುದಾಯಗಳ ನಾಯಕರು ಪ್ರಶ್ನೆ ಮಾಡಿದ್ದೇನು ಅಂತಂದ್ರೆ, ಹಿಂದೆ ಮಾಡಿದಂತ ಕ್ಯಾಸ್ಟ್ ಸೆನ್ಸಸ್ 10 ವರ್ಷ ಆಗಿದೆ, ಹಾಗಾಗಿ ಹೊಸದಾಗಿ ಮಾಡಿ ಅಂತ ಹೇಳಿರೋದ್ರಿಂದ, ಹೊಸದಾಗಿ ಮಾಡಿರೋದ್ರಿಂದ ಬಹುತೇಕ ಎಲ್ಲರೂ ಒಪ್ಕೊಳ್ತಾರೆ. ಅವರ ಡಿಮ್ಯಾಂಡ್ ನೋಡಿ, ಎಲ್ಲಾ ನಾಯಕರ ಸ್ವಾಮೀಜಿಗಳ ಒತ್ತಾಯ ಏನಿತ್ತು ಅಂತಂದ್ರೆ, ಇದು ಅವೈಜ್ಞಾನಿಕವಾಗಿದೆ, 10 ವರ್ಷ ಆಗಿದೆ, ಹಾಗಾಗಿ 10 ವರ್ಷಕ್ಕೊಂದ್ಸರಿ ಸೆನ್ಸಸ್ ಅನ್ನ ಮಾಡಬೇಕು, ಅದನ್ನ ಸರ್ವೆಯನ್ನ ಮಾಡಬೇಕು ಅಂತ ಹೇಳಿ ಡಿಮ್ಯಾಂಡ್ ಬಂದಿದ್ದಕ್ಕೆ ಅವರ ಡಿಮ್ಯಾಂಡ್ ಆದೇಶದ ಮೇಲೆನೆ ನಾವು ಕ್ಯಾಸ್ಟ್ ಸೆನ್ಸಸ್ ಅನ್ನ ಮಾಡಿದ್ದೇವೆ. ಹಾಗಾಗಿ ಎಲ್ಲರೂ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ. ಪ್ಲಸ್ ಅದನ್ನ ಆಲ್ರೆಡಿ ಸಿದ್ದರಾಮಯ್ಯನವರು ಅಕ್ಸೆಪ್ಟ್ ಕೂಡ ಮಾಡಿದ್ದಾರೆ. ಅದರ ಅರ್ಥ ಸರ್ವ ಜನಾಂಗಕ್ಕೂ ನ್ಯಾಯ ಒದಗಿಸುವಂತ ಕೆಲಸ ಕಾಂಗ್ರೆಸ್ ಕೈಲಿ ಮಾತ್ರ ಮಾಡಕ್ ಸಾಧ್ಯ, ಅದು ಬಿಜೆಪಿ ಕೈಲಿ ಅವ್ರ ಅಪ್ರಾಣೆ ಮಾಡಕ್ಕಾಗಲ್ಲ. ಸಿದ್ದರಾಮಯ್ಯನವರು ಇಸ್ಕೊಂಡು ಹೋಗಿದ್ದಾರೆ, ಬಟ್ ಅದನ್ನ ಅನುಷ್ಠಾನಕ್ಕೆ ತರ್ತಾರೆ DK ಶಿವಕುಮಾರ್ ಅವರು. ಕಾದ್ ನೋಡೋಣ ಸರ್. ಎನಿವೇ, ಮೋಹನ್ ವಿಶ್ವ ಅದೇ ಪ್ರಶ್ನೆ ಗೊತ್ತು. ಈಗ ಫಸ್ಟ್ OBC ಬಗ್ಗೆ ಮಾತಾಡ್ತೀನಿ ನಾನು. ಓನಪ್ಪ, ಅದೇ OBC ಅಲ್ಲೇ ಬರೋದು. ಏನ್ ಬೇಡವಾ OBC ನಿಮ್ಗೆ? ಅದೇ ನಿಮ್ಗೆ OBC ಬೇಡವಾ? ನಿಮ್ಗೆ OBC ಬೇಡವಾ? ಮತ್ತೆ ಕೇಳಿಸ್ಕೊಳ್ಳಿ, ಕೇಳಿ ನೋಡಿ. ಒಂದ್ ನಿಮಿಷ ಸುಮ್ನೆ ಇರಪ್ಪ, ಒಬ್ರು ಸುಮ್ನೆ ಇರಪ್ಪ, ಕೇಳಿಸ್ಕೊಳ್ರಿ ಉತ್ತರ, ಆಮೇಲೆ ಉತ್ತರ ಕೊಡಿ ಆಯ್ತಾ. ನೋಡಿ, ಫಸ್ಟ್ ಅಂಡ್ ಫಾರ್ಮೋಸ್ಟ್ ನೆಹರು ಪ್ರಧಾನಮಂತ್ರಿ ಆಗಿದ್ದು 1953 ನಲ್ಲಿ ಕಾಕಾ ಕಾಲೇಕರ್ ಕಮಿಷನ್ ಅಂತ ಫಸ್ಟ್ OBC ಕಮಿಷನ್ ಫಾರ್ಮ್ ಆಗುತ್ತೆ. 55 ಅಲ್ಲಿ ಅವ್ರು ರಿಪೋರ್ಟ್ ಕೊಡ್ತಾರೆ. ಆ 55 ಕೊಟ್ಟಂತ ರಿಪೋರ್ಟ್ ನ ನೆಹರು ಟೇಬಲ್ ಕೆಳಗಡೆ ಹಾಕೊಂಡು 11 ವರ್ಷ ಸುಮ್ನೆ ಕೂತ್ಕೋತಾರೆ. 1966 ವರ್ಗು. ನೆಹರು ನಿಧನ ಆದ್ಮೇಲೆ ಇಂದಿರಾ ಗಾಂಧಿ ಅವರು ಬರ್ತಾರೆ. 66 ಇಂದ ಅಗೇನ್ 76 10 ವರ್ಷ ಅವರು ಕೆಳಗೆ ಹಾಕೊಂಡು ಕೂತ್ಕೊಳ್ತಾರೆ. ಅವರು ಏನು ಮಾಡಲ್ಲ. ಎಮರ್ಜೆನ್ಸಿ ಬರುತ್ತೆ, ಅವ್ರ ಸರ್ಕಾರ ಹೋಗುತ್ತೆ. ಅದಾದ್ಮೇಲೆ ನಿಮಗೆ ಇವ್ರು ಬರ್ತಾರೆ, ಮೊರಾರ್ಜಿ ದೇಸಾಯಿ ಸರ್ಕಾರ ಬರುತ್ತೆ. ಆಗ 1979 ನಲ್ಲಿ BP ಮಂಡಲ್ ಕಮಿಷನ್ ಬರುತ್ತೆ. ಮಂಡಲ್ ಕಮಿಷನ್ ವರದಿ ನಿಮಗೆ 31 ಡಿಸೆಂಬರ್ 1980 ಬರುತ್ತೆ. ಅವಾಗ ಇಂದಿರಾ ಗಾಂಧಿ ಪ್ರಧಾನಮಂತ್ರಿ ಆಗಿರ್ತಾರೆ. ಅವರು ಕೆಳಗೆ ಹಾಕೊಂಡು ಕೂತ್ಕೊಳ್ತಾರೆ. ಅವರು ಏನು ಮಾಡಲ್ಲ. 84 ಅಲ್ಲಿ ಅವ್ರು ಸತ್ತ ನಂತರ ರಾಜೀವ್ ಗಾಂಧಿ ಬರ್ತಾರೆ. 84 to 89 ರಾಜೀವ್ ಗಾಂಧಿ ಅವರು ಇಂಪ್ಲಿಮೆಂಟ್ ಮಾಡಲ್ಲ. 1990 ನಲ್ಲಿ VP ಸಿಂಗ್ ಅಧಿಕಾರದಲ್ಲಿ 6 ಸೆಪ್ಟೆಂಬರ್ 1990
ಸಂಸತ್ನಲ್ಲಿ ಮಂಡನೆ ಆಗುತ್ತೆ ರಿಪೋರ್ಟ್ ಮಂಡಲು. ಅದನ್ನ ಫಸ್ಟ್ ಗುದ್ದಿ ಅಪೋಸ್ ಮಾಡಿದ್ರೆ ರಾಜೀವ್ ಗಾಂಧಿ. ಓಬಿಸಿ ವಿರೋಧಿಗಳು ಕಾಂಗ್ರೆಸ್ ಅವರು, ಓಬಿಸಿಗಳ ವಿರೋಧಿಗಳು ಕಾಂಗ್ರೆಸ್ ಅವರು. ಕ್ಯಾಸ್ಟ್ ಸೆನ್ಸಸ್ ಮಾಡೋ ಅಂತ ರೈಟ್ಸ್ ಸಂವಿಧಾನಾತ್ಮಕವಾಗಿ ರಾಜ್ಯ ಸರ್ಕಾರಗಳಿಗೆ ಇಲ್ಲವೇ ಇಲ್ಲ. ಸಿದ್ದರಾಮಯ್ಯನವ್ರು ಮಾಡಿರೋದು ಕ್ಯಾಸ್ಟ್ ಸೆನ್ಸಸ್ ಅಲ್ಲ, ಅವರೇ ಹೇಳ್ಕೊಂಡಿದ್ದಾರೆ. ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಸಮೀಕ್ಷೆ, ಓನ್ಲಿ ಸಮೀಕ್ಷೆ, ಎಸ್ಟಿಮೇಷನ್ ಆಯ್ತಲ್ಲ. ಅದು ಹೆಂಗಿದೆ ಅಂದ್ರೆ ಆ ಕ್ವಶನ್ 122 ಪೇಜ್ ಇದೆ. ಅದನ್ನ ಒಂದೊಂದ್ ಮನೆಗೆ ಹೋಗ್ಬಿಟ್ಟು ಕೇಳ್ತಾ ಕೂತ್ಕೊಂಡ್ರೆ ಒಂದು ಫಾರಂ ಫಿಲ್ ಮಾಡೋದಕ್ಕೆ 2 ಅವರ್ ಬೇಕು, ಒಂದು ಫಾರಂ ಫಿಲ್ ಮಾಡೋದಕ್ಕೆ 2 ಅವರ್ ಬೇಕು ಅಂದಾಗ ನಿಮಗೆ ಹತ್ತತ್ರ 7.5 ಕೋಟಿ ಕನ್ನಡಿಗರ ಒಂದು ಸಮೀಕ್ಷೆಯನ್ನ ನೀವು ಅದೆಂಗೆ 3 ತಿಂಗಳಲ್ಲಿ ಪಾಸ್ ಮಾಡ್ತೀರಾ? ಮತ್ತೆ ಇದಕ್ಕೆ ಒಬ್ಜೆಕ್ಷನ್ ಎತ್ತದವರು, ನಾವು ವೀಕ್ಷಕರಿಗೆ ನೆನಪು ಮಾಡೋದಾದ್ರೆ ಈ ಕ್ವಶನೇರ್ ಗಳ ಬಗ್ಗೆ ಆಕ್ಷೇಪ ಎತ್ತದವರು ಇಲ್ಲ. ನಿಮ್ಗೆ ಸರ್ ಈ ಕ್ವಶನೇರ್ ಬಗ್ಗೆ ಆಕ್ಷೇಪ ಎತ್ತದವರು DK ಶಿವಕುಮಾರ್ ಅವರೇ. ಅವ್ರ ಮನೆಗೆ ಹೋದಾಗ ಸಮೀಕ್ಷೆಗೆ ಅವ್ರ ಮನೆಗೆ ಹೋದಾಗ ಅವರೇ ಆಕ್ಷೇಪ ಎತ್ತಿದ್ದಾರೆ. ಆಯ್ತಾ, ನೆಕ್ಸ್ಟ್ ಕೇಂದ್ರ ಸರ್ಕಾರದ ಸೆನ್ಸಸ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಸ್ವಲ್ಪ ಸೆನ್ಸ್ ಇಟ್ಕೊಂಡು ಮಾತಾಡಬೇಕು. ಹೌಸ್ ಲಿಸ್ಟಿಂಗ್ ಕೇಳಿಸ್ಕೋಬೇಕು ಆಯ್ತಲ್ಲ. ಸೆನ್ಸಸ್ ಹೌಸ್ ಲಿಸ್ಟಿಂಗ್ ಆಗಿದೆ, ಈಗ ಮನೆಗೂ ಬರ್ತಾರೆ. ಅದರಲ್ಲಿ ಕ್ಲಿಯರ್ ಆಗಿ ಹೇಳಿದಾರಪ್ಪ ಕ್ಯಾಶ್ ಕಾಲಮ್ ಇದೆ ಅಂತ ಹೇಳ್ಬಿಟ್ಟು. ಆದ್ರಿಂದ ರಾಜ್ಯ ಸರ್ಕಾರ ಕ್ಯಾಶ್ ಸೆನ್ಸಸ್ ಮಾಡುವಂತ ಯಾವುದೇ ಸಂವಿಧಾನಾತ್ಮಕವಾದಂತ ಹಕ್ಕಿಲ್ವೇ ಇಲ್ಲ. ಕೇಂದ್ರನೇ ಮಾಡೋದು, ಅದನ್ನ ಮಾಡ್ತಾನೆ ಇದ್ದಾರೆ. ಒಂದ್ ಕಡೆ ಜಾತಿ ಜನಗಣತಿ, ಮತ್ತೊಂದ್ ಕಡೆಯಲ್ಲಿ ಸಂಪುಟದ ಒಳಗೂ ಕೂಡ ಸ್ಥಾನಮಾನ ನೀಡುವ ಪಜಿತಿ, ಇದೆರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡಲೇಬೇಕಾದ ಜವಾಬ್ದಾರಿ ಈಗ ಸದ್ಯಕ್ಕೆ DK ಶಿವಕುಮಾರ್ ಅವರಿಗೆ ಮೇಲಿರೋ ಹೈಕಮಾಂಡ್ಗಿದೆ. ಬ್ಯಾಲೆನ್ಸ್ ಮಾಡುವ ಆಕ್ಟ್ ಎಷ್ಟು ಚಾಲೆಂಜಿಂಗ್ ಇದೆ ಅಂತ ಬ್ಯಾಲೆನ್ಸಿಂಗ್ ಮಾಡ್ಕೊಂಡೇ ಬಂದವ್ರ. ಯಾಕಂದ್ರೆ ಇವರು ಅಹಿಂದ ಅಂತಾರೆ. ಅಲ್ಪಸಂಖ್ಯಾತರು, ದಲಿತರು, ಹಿಂದುಳಿದವರು ನೀವು ಹಿಂದೇನೆ ಅಂತ ಹೇಳ್ಕೊಂಡೇ ಬಂದವ್ರು ಇವರು. ಅವ್ರಿಗೆ ಶಿಕ್ಷಣ ಕೊಡೋ ಯೋಗ್ಯತೆನೇ ಇಲ್ಲ. ಇವತ್ತು ನ್ಯಾಯಾಂಗ ವ್ಯವಸ್ಥೆ, ಮೊನ್ನೆ CJI ಬಂದಿದ್ರು ಬೆಂಗಳೂರಿಗೆ ಬಂದಾಗ ನಮ್ಮ ಕರ್ನಾಟಕದ ಹೈಕೋರ್ಟ್ ಜಡ್ಜು ಒಳ್ಳೆ ಸ್ಪೀಚ್ ಕೊಟ್ರು. ಏನಂದ್ರೆ ಡೆಲ್ಲಿ ಇಸ್ ಅ ಮಾಡೆಲ್ ಫಾರ್ ಎಂಟೈರ್ ಇಂಡಿಯಾ ಲೀಗಲ್ ಸಿಸ್ಟಮ್ಗೆ ಅಂತ. 700 ಕೋಟಿ ಇದ್ದ ಬಡ್ಜೆಟ್ ನ ಅರವಿಂದ್ ಕೇಜ್ರಿವಾಲ್ ಅವರು 3100 ಕೋಟಿಗೆ ತಗೊಂಡೋಗ್ಬಿಟ್ಟು ಬರೀ ಶಾಲೆಗಳು ಕಟ್ಸಿಲ್ಲ. ಅರವಿಂದ್ ಕೇಜ್ರಿವಾಲ್ ಕೋರ್ಟ್ ಹಾಲ್ಗಳನ್ನು ಕಟ್ಸಿದ್ರು, ಮತ್ತೆ ಅಡ್ವೊಕೇಟ್ಸ್ ಗಳಿಗೆ ರೂಮ್ಗಳನ್ನು ಕಟ್ಸಿದ್ರು. ಅದನ್ನ ಒಬ್ರು CJI ಹೇಳ್ತಾರೆ. ಇವತ್ತು ಕರ್ನಾಟಕದಲ್ಲಿ 1 ವರ್ಷಕ್ಕೆ 22 ಲಕ್ಷ ಕೇಸ್ಗಳು ರಿಜಿಸ್ಟರ್ ಆಯ್ತಾ ಇದಾವೆ. ಆ ಕೇಸ್ಗಳಿಗೆ ಕೋರ್ಟ್ಗಳಿಲ್ಲ. ಮಾನ್ಯ CJI ಅವರು ಕೇಳಿದ್ರೆ ಕೇವಲ 4 ಕೋಟಿ 21 ಲಕ್ಷ ಅಷ್ಟೇ ರಿಲೀಸ್ ಮಾಡಿದ್ದಾರೆ ಮಾನ್ಯ ಸಿದ್ದರಾಮಯ್ಯನವರು. ಇದಕ್ಕೆ ಇಡೀ ದೇಶಕ್ಕೆ ಮಾಡೆಲ್ ಅಂತ CJI ಅವರು ಹೇಳಿದ್ರು. ಡೆಲ್ಲಿ ಇಸ್ ಎ ಮಾಡೆಲ್ ಫಾರ್ ಎಂಟೈರ್ ಇಂಡಿಯಾ ಅಂತ ಹೇಳಿದ್ದಾರೆ. ನೀವು ಜಾತಿಗೆ ಬಂದ್ರು ಯಾವುದೇ ಒಬ್ಬ ವ್ಯಕ್ತಿ ಏನೋ ಒಂದ್ ಕೇಸ್ ಹಾಕಿದ್ರು ಅವನು ಕೋರ್ಟ್ಗೆ ಅಲ್ದು ಸತ್ತೋಗ್ಬಿಟ್ಟಿರ್ತಾನೆ. ಇವಾಗ ಫಾರ್ ಎಕ್ಸಾಂಪಲ್ ಇದೇ ಕಾಂಗ್ರೆಸ್ ಸರ್ಕಾರ ಆಮ್ ಆದ್ಮಿ ಪಾರ್ಟಿ ಅವ್ರ ಮೇಲೆ 2 ಅಟ್ರಾಸಿಟಿ ಕೇಸ್ಗಳು ಹಾಕಿದ್ರು. ಬೋಗಸ್ ಅಟ್ರಾಸಿಟಿ ಕೇಸ್ಗಳು ಇನ್ನೂ ಕ್ಲೋಸ್ ಆಗಲ್ಲ. ಯಾಕಂದ್ರೆ ಅಲಿತಾನೆ ಇರ್ತದೆ. ಒಬ್ಬೊಬ್ಬನ್ನ ಟಿಂಟ್ ಮಾಡಬೇಕು ಅಂದ್ರೆ ನ್ಯಾಯಾಂಗ ವ್ಯವಸ್ಥೆ ಬೇಕು. ಇವತ್ತು ಇವರು ಜಾತಿ ಅಂತಾರೆ, ಇವರು ಧರ್ಮ